ಶ್ರೀಧರ ಗುರುವೇ ಶರಣಾಗಿ ಹೆಜಿಯ ಕರುಣಾವಾರಿಧಿ ಭವವನ್ನು ದಾಟಿಸಿ ಪೊರೆಯೋ ಮಹನೀಯ. ಗುರುವೇ ಶರಣಾದೆನೊಜೀಯ, ಗುರುವೇ ಶರಣಾದೆನೊಜೀಯ. ಶ್ರೀಧರನೆಂದರೆ ಮೋಕ್ಷವ ಕರದಲ್ಲಿ ಧರಿಸಿದ ಶ್ರೀಹರಿಯೂ, ಶ್ರೀಧರನೆಂದರೆ ಅರಿವಿನ ದೀಪವ ಬೆಳಗುವ ಸದ್ಗುರುವು, ಸ್ವಾನಂದಾಮೃತ ಸಂಪದವು. ಶ್ರೀಧರ ಗುರುವೇ ಶರಣಾಗಿ ಹೆಜಿಯ ಕರುಣಾವಾರಿಧಿ ಭವವನ್ನು ದಾಟಿಸಿ ಪೊರೆಯೋ ಮಹನೀಯ. ಗುರುವೇ ಶರಣಾದೆನೊಜೀಯ, ಗುರುವೇ ಶರಣಾದೆನೊಜೀಯ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಧರ ಗುರುಗಳು ಚಿಕ್ಕಮಗಳೂರಿನ ಅಯ್ಯರ್ ಬಂಗ್ಲೆಯಲ್ಲಿರುವಾಗ ಆದಂಥ ಕೆಲವು ಘಟನೆಗಳನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ. ಇದಾದ ಮೇಲೆ ಶ್ರೀಧರ ಗುರುಗಳು ಶೀಗೇಹಳ್ಳಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ದಿನ ಶೀಗೇಹಳ್ಳಿಯಲ್ಲೇ ಉಳಿದು ಕುಮಟಾ ತಾಲೂಕಿನ ಕೆಲವು ಕಡೆ ಸಂಚರಿಸಿ ಆಮೇಲೆ ಮತ್ತೆ ಸಿರ್ಸಿಯಲ್ಲಿದ್ದಂಥ ಶೀಗೇಹಳ್ಳಿಯ ಕೇಶವ ಹೆಗಡೆಯವರ ಮನೆಯಲ್ಲಿ ಕೆಲವು ದಿನ ಉಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಓಣಿಕೈ ತಿಮ್ಮಣ್ಣ ದೀಕ್ಷಿತರು ಆ ಕೇಶವ ಹೆಗಡೆಯವರ ಮನೆಗೆ ಬಂದಿರ್ತಾರೆ. ಶ್ರೀಧರ ಗುರುಗಳಿಗೆ ಈಗೀಗ ಸನ್ಯಾಸ ತಗೊಳ್ಳೋ ವಿಚಾರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಈ ಓಣಿಕೈ ದೀಕ್ಷಿತರ ಹತ್ರ ನನಗೆ ಸನ್ಯಾಸ ದೀಕ್ಷೆ ತಗೊಳ್ಳೋ ಯೋಗ ಬಂದಿದೆಯಾ ಅಂತ ವಿಚಾರಿಸ್ತಾರೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲಂಥ ಈ ದೀಕ್ಷಿತರು ಶ್ರೀಧರರಿಗೆ ಹೇಳ್ತಾರೆ, ನಿಜ, ನಿಮಗೆ ಈಗ ಆ ಯೋಗ ಬಂದಿದ್ದು ಸತ್ಯ ಅಂತ ಹೇಳ್ತಾರೆ. ಶ್ರೀಧರ ಗುರುಗಳು ಮೂಲತಃ ಸಮರ್ಥ ಸಂಪ್ರದಾಯದವರಲ್ವಾ. ಈ ಸಮರ್ಥ ಸಂಪ್ರದಾಯದಲ್ಲಿ ವಿಧಿಪೂರ್ವಕವಾದ ಸನ್ಯಾಸದ ಪದ್ಧತಿ ಇಲ್ಲ. ಇನ್ನು ಮನೋಭೂಮಿಕೆಯ ದೃಷ್ಟಿಯಿಂದ ನೋಡಿದರೆ ಶ್ರೀಧರರು ಬಾಲ್ಯದಿಂದಲೂ ಸನ್ಯಾಸಿಗಳೇ ಆಗಿದ್ದರು. ಹೊಸತಾಗಿ ಸನ್ಯಾಸ ಸ್ವೀಕಾರ ಮಾಡಬೇಕಾದಂಥ ಪ್ರಮೇಯವೇನೂ ಅವರಿಗಿದ್ದಿಲ್ಲ. ಆದರೂ ಈ ದೈವೇಚ್ಛೆ ಬದುಕಿನಲ್ಲಿ ಫಲಿಸುವ ರೀತಿಯೇ ವಿಸ್ಮಯಕಾರಿ. ಶೀಗೇಹಳ್ಳಿಯ ಸಂತ ಮಹಾತ್ಮರಾದ ಶ್ರೀ ಶಿವಾನಂದರು ಈ ಶ್ರೀಧರರ ಮುಂದಿನ ಸನ್ಯಾಸವನ್ನು ಒಂದೇ ಭವಿಷ್ಯತ್ತಿನ ಕನ್ನಡಿಯಲ್ಲಿ ಕಂಡು ಹೇಳಿಬಿಟ್ಟಿದ್ರಲ್ಲ. ಸಿರ್ಸಿಯಲ್ಲಿರುವಾಗ ಮತ್ತೆ ಈ ಶ್ರೀಧರ ಗುರುಗಳ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ. ಈ ವಿಷಯವನ್ನು ತಿಳಿದಂತಹ ಮಂಜುನಾಥ ಅಯ್ಯರವರು ಮತ್ತೆ ಶೀಗೇಹಳ್ಳಿಗೆ ಬಂದು ಶ್ರೀಧರರನ್ನು ಈ ಸಲ ಚಿಕ್ಕಮಗಳೂರು ಹತ್ತಿರದಲ್ಲಿರುವಂಥ ಬೀರೂರಿನಲ್ಲಿ ತನ್ನ ಪರಿಚಯದವರ ಒಂದು ದೊಡ್ಡ ಮನೆಯಲ್ಲೇ ಉಳಿದುಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ. ಈ ಬೀರೂರು ಭದ್ರಾವತಿ ಮತ್ತು ಕಡೂರಿನ ನಡುವೆ ಇರುವಂಥ ಒಂದು ಊರು. ಈ ಸ್ಥಳ, ಇಲ್ಲಿನ ವಾತಾವರಣ ಹಾಗೂ ಇಲ್ಲಿನ ನೀರೆಲ್ಲ ತುಂಬ ಚೆನ್ನಾಗಿದ್ದು ಅನೇಕ ಸಾತ್ವಿಕರು ಸಾಧಕರು ಇರುವಂತಹ ಊರು ಇದು. ರೈಲ್ವೆ ಸ್ಟೇಷನ್ ಈ ಊರಿನಲ್ಲಿ ಇದ್ದುದರಿಂದ ಈ ರೈಲ್ವೆಗೆ ಬಂದು ಹೋಗಿ ಮಾಡುವಂಥ ಸಾಧು ಸಂತರು ಕೂಡ ಭೇಟಿ ನೀಡುತ್ತಿದ್ದ ಸ್ಥಳವಾಗಿತ್ತು. ಇಲ್ಲಿ ಶ್ರೀಧರ ಗುರುಗಳಿರುವಷ್ಟು ಕಾಲ, ಅಂದರೆ ಸುಮಾರು 3 ತಿಂಗಳುಗಳು ಅದ್ಭುತವಾಗಿ ಭಾಗವತ ಪ್ರವಚನ ಮತ್ತು ಉಪನಿಷತ್ಗಳ ಸತ್ಸಂಗ ನಿತ್ಯ ಅನ್ನದಾನದೊಡನೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಶ್ರೀಧರ ಗುರುಗಳ ಭಾಗವತ ಪ್ರವಚನ ಅಂತಂದರೆ ಕೇಳಬೇಕೇ. ಈ ಬೀರೂರಿನಲ್ಲಿ ಗುರುಗಳು ನಡೆಸುವ ಕಾರ್ಯಕ್ರಮಕ್ಕೆ ಅಯ್ಯರ್ ಜೊತೆ ತಟ್ಗುಣಿ ಗಂಗಮ್ಮ ಅನ್ನೋ ಗುರುಭಕ್ತೆ ಪ್ರಧಾನವಾಗಿ ಅಲ್ಲಿನ ಖರ್ಚನ್ನು ವಹಿಸ್ಕೋತಾರೆ. ಈ ಗಂಗಮ್ಮ ಅನ್ನುವವರು ಸಿರ್ಸಿ ತಾಲೂಕಿನ ತಟ್ಗುಣಿಯವರು. ಇವರಿಗೆ ಪತಿ ವಿಯೋಗವಾದ ಮೇಲೆ ಶೀಗೇಹಳ್ಳಿಯಲ್ಲಿ ಶ್ರೀಧರ ಗುರುವಿಗೆ ಶರಣಾಗಿರ್ತಾರೆ. ಒಂದು ಸಲ ಶ್ರೀಧರ ಗುರುಗಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಭಿಕ್ಷೆ ಮಾಡಿಸ್ಬೇಕು ಅನ್ನೋದು ಅವರ ಬಹುದಿನಗಳ ಹಂಬಲ. ಆಮೇಲೆ ಶ್ರೀಧರ ಗುರುಗಳು ಶೀಗೇಹಳ್ಳಿಯಲ್ಲಿರುವಾಗ ಶ್ರೀಧರರನ್ನು ತಮ್ಮ ಮನೆಗೆ ಕರ್ಕೊಂಡೋಗಿ ತುಂಬ ವಿಜೃಂಭಣೆಯಿಂದ ಗುರು ಭಿಕ್ಷೆ ಮಾಡಿಸಿ ತನ್ನ ಸಂಪತ್ತು, ಆಸ್ತಿ, ತನ್ನ ಸರ್ವಸ್ವವನ್ನು ಕೂಡ ಗುರುಚರಣಕ್ಕೆ ಅರ್ಪಿಸಿಬಿಡ್ತಾರೆ. ಆದರೆ ಶ್ರೀಧರರು ಈ ಆಸ್ತಿ ಸಂಪತ್ತು ಎಲ್ಲ ಸದ್ಯಕ್ಕೆ ನಿನ್ನ ಹತ್ರವೇ ಇರಲಿ ಅಂತ ಅಂದ್ಬಿಡ್ತಾರೆ. ಈಕೆಯ ಮಕ್ಕಳೆಲ್ಲ ಇವರ ಮುಂದೆ ಸ್ವಲ್ಪ ವರ್ಷದಲ್ಲೇ ದೈವಾಧೀನರಾಗಿ ಬಿಡ್ತಾರೆ. ಗುರುಭಕ್ತೆಯಾದ ಈ ಗಂಗಮ್ಮ
ಅನಾಥೋ ದೈವರಕ್ಷಕ ಅನ್ನೋ ಭಾವದಲ್ಲಿ ಶ್ರೀಧರ ಗುರು ಸೇವಾ ತತ್ಪರರಾಗಿರ್ತಾರೆ. ಶೀಗೇಹಳ್ಳಿ ಮಠದಲ್ಲಿ ಗುರುಗಳು ನಡೆಸ್ತಾ ಇದ್ದಂಥ ಅನೇಕ ಧಾರ್ಮಿಕ ವಿಧಿವಿಧಾನಗಳಿಗೆ, ಅನ್ನದಾನಕ್ಕೆ ಹೀಗೆಲ್ಲ ತನ್ನ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ತಾ ಇರ್ತಾರೆ. ಈಗಿನ ಸಂದರ್ಭದಲ್ಲಿ ಈ ಬೀರೂರಿನ ಗುರುಗಳ 2 ತಿಂಗಳ ಚಾತುರ್ಮಾಸದ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮದ ಖರ್ಚನ್ನು ಅಯ್ಯರ್ ಜೊತೆ ಈ ಗಂಗಮ್ಮನು ಕೂಡ ವಹಿಸ್ಕೊಂಡಿರ್ತಾರೆ. ಆದರೆ ಶ್ರೀಧರ ಗುರುಗಳಿಗೆ ನಾನು ಈ ಖರ್ಚನ್ನು ವಹಿಸ್ಕೊಂಡಿದ್ದೀನಿ ಅನ್ನೋ ವಿಚಾರ ತಿಳಿಸ್ಬೇಡಿ ಅಂತ ಶೀಗೇಹಳ್ಳಿ ಮಠದ ಆಡಳಿತಾಧಿಕಾರಿಗಳನ್ನು ಅವರು ಕೇಳ್ಕೊಂಡಿರ್ತಾರೆ. ಇಂಥ ನಿರ್ಮಮ ಗುರುಭಕ್ತೆ ಆಮೇಲೆ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯದಲ್ಲೇ ಗುರು ಸೇವಾ ತತ್ಪರರಾಗಿರ್ತಾರೆ. ಅಂದರೆ ವರದಳ್ಳಿ ಶ್ರೀಧರಾಶ್ರಮದಲ್ಲೇ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯದಲ್ಲೇ ಈ ತಟ್ಗುಣಿ ಗಂಗಮ್ಮ ಅನ್ನುವರು ವಾಸವಿದ್ದರು. ಶ್ರೀಧರ ಸ್ವಾಮಿಗಳು ಇರೋ ತನಕವೂ ನಿತ್ಯ ಸ್ವಾಮಿಗಳಿಗೆ ಉಪಹಾರ ಮತ್ತು ಭಿಕ್ಷೆಯನ್ನು ತಯಾರಿಸುವ ಸೇವಾ ಸುಯೋಗ ಈ ಮಹಾತಾಯಿಯದ್ದಾಗಿತ್ತು ಅಂತಂದರೆ ಈ ಗುರುಕೃಪಾ ವಿಶೇಷವಾದರೂ ಎಂಥದಪ್ಪ ಅಂತ ನಮ್ಮ ಹೃದಯ ತುಂಬಿ ಬರುತ್ತೆ. ಒಂದು ದಿವಸ ಶ್ರೀಧರ ಗುರುಗಳು ಉಪಹಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಗಂಗಮ್ಮನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ನಾನು ಪಾದಾಚಾರಿಯಾಗಿ ಎಲ್ಲಿಯೋ ಸಂಚಾರ ಮಾಡ್ತಾ ಇದ್ದೆ. ಆಗ ಬಹಳಷ್ಟು ಹಸಿವೆ ಮತ್ತು ಬಾಯಾರಿಕೆಯಿಂದ ಬಳಲಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಇವಳು ನನ್ನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಭಕ್ತಿಯಿಂದ ಉಪಹಾರಾದಿಗಳನ್ನು ನೀಡಿ ಸೇವೆ ಮಾಡಿದ್ಲು. ಹಿಂದಿನ ಜನ್ಮದಲ್ಲಿ ಈ ರೀತಿ ಸೇವೆ ಮಾಡಿದ್ದರ ಫಲವಾಗಿ ಈ ಜನ್ಮದಲ್ಲಿ ಈಕೆಗೆ ನನ್ನ ಸನ್ನಿಧಿಯ ಮಹಾಭಾಗ್ಯ ದೊರೆತಿದೆ. ಮಾತ್ರ ಅಲ್ಲ, ನನ್ನ ಭಿಕ್ಷಾ ಉಪಹಾರಾದಿಗಳ ಅಡುಗೆ ಸೇವೆಯೇ ಇವಳಿಗೆ ದೊರಕಿರುವುದು ಈ ಕಾರಣದಿಂದ ಅಂತ ಹೇಳ್ತಾರೆ. ಒಂದೇ ಒಂದು ಸಲ ಭಕ್ತಿಪೂರ್ವಕವಾಗಿ ಒಂದು ಉಪಹಾರವನ್ನು ಈ ಜ್ಞಾನಿಗೆ ಅಥವಾ ಗುರುವಿಗೆ ಕೊಟ್ಟರೆ ಅವರ ಅನುಗ್ರಹದಿಂದ ಮುಂದೆ ನಿತ್ಯ ಆ ಜ್ಞಾನಿಯೊಡಲ ಬ್ರಹ್ಮಯಜ್ಞಕ್ಕೆ ಸಲ್ಲಿಸುವಂಥ ಹವಿಸ್ಸನ್ನು ತಯಾರಿಸುವ ಪವಿತ್ರ ಭಾವದ ಅಡುಗೆಯವರಾಗ್ತಾರೆ ಅಂತಂದರೆ ಮುಂದಿನ ಜನ್ಮದಲ್ಲಿ ಆ ಪಾವನಕರ ಪಾಕವೃತ್ತಿ ಅವರನ್ನು ಆ ಬ್ರಹ್ಮಜ್ಞಾನಿ ಸಂತರನ್ನಾಗೆ ಮಾಡ್ಬೋದಲ್ವಾ. ಹಾಗಾಗಿ ಇಂಥ ಜ್ಞಾನಿಗಳನ್ನು ಕರುಣಾಸಾಗರ ಅಂತ ಬಲ್ಲವರು ಕರೆಯೋದು. ಅಂತಹ ಮಹಾಪುರುಷರು ಈ ಶ್ರೀಧರ ಸ್ವಾಮಿಗಳು. ಶ್ರೀಧರರ ದೇಹತ್ಯಾಗದ ನಂತರವೂ ಈ ಗಂಗಮ್ಮನ ಕೈಲಾಗುವಷ್ಟು ಕಾಲ ಶ್ರೀಧರರ ಭಿಕ್ಷಾ ಸೇವೆಗೆ, ಅಂದರೆ ಸಮಾಧಿ ಮಂದಿರದ ಭಿಕ್ಷಾ ನೈವೇದ್ಯಕ್ಕೆ ಭೋಜನ ಸಿದ್ಧಪಡಿಸ್ತಾ ಇದ್ದಿದ್ದು ಇದೇ ಗಂಗಮ್ಮನೆ ಅಂತಂದರೆ ಅವರ ಭಾಗ್ಯ ಎಷ್ಟಿರಬಹುದೆಂದು ನಾವು ಯೋಚನೆ ಮಾಡಬೇಕು. ಶ್ರೀಧರ ಸ್ವಾಮಿಗಳ ದೇಹತ್ಯಾಗದ ಅನಂತರವೂ ಈ ಗಂಗಮ್ಮ ವರದಳ್ಳಿಯಲ್ಲೇ ನೆಲೆಸಿದ್ರು. ಅದರ ಜೊತೆಗೆ ಶ್ರೀಧರ ಸ್ಮರಣೆ, ಶ್ರೀಧರ ಸೇವೆಯಲ್ಲೇ ತಮ್ಮ ಜೀವನವನ್ನು ಕಳೆದಂಥ ಪುಣ್ಯ ಜೀವಿ ಇವರು. ಅವರು ಇರೋ ತನಕವೂ ಶ್ರೀಧರಾಶ್ರಮದ ಸಮಾಧಿಯ ತ್ರಿಕಾಲ ಪೂಜೆ, ಮಂಗಳಾರತಿಯ ವೇಳೆ ಹಾಜರಿದ್ದು ಜಯದೇವ ಜಯದೇವ ಸ್ತುತಿಗೈದು ನಮಸ್ಕರಿಸಿ ಹೋಗ್ತಿದ್ರು. ಇಂತಹ ಸಾರ್ಥಕ ಜೀವನ ನಡೆಸಿದ ಈ ಅಪರೂಪದ ಗುರುಭಕ್ತೆ ಈ ತಟ್ಗುಣಿ ಗಂಗಾಮಾತೆ ಅಂತಲೇ ಹೇಳಬೇಕು. ಇನ್ನು ಈ ಬೀರೂರಿನಲ್ಲಿ ಶ್ರೀಧರ ಗುರುಗಳಿದ್ದಂಥ ಸಂದರ್ಭದಲ್ಲಿ ಶ್ರೀ ನಂಜುಂಡಯ್ಯ ಅನ್ನೋ ವ್ಯಕ್ತಿ, ಇವರು ಕನ್ನಡ ಸಾಹಿತಿಗಳಾಗಿದ್ದರು. ಇವರಿಗೆ ಬಹಳ ಅನಾರೋಗ್ಯ ಕಾಡ್ತಾ ಇರುತ್ತೆ. ಹಾಗಾಗಿ ಅವರು ಮನೆ ಬಿಟ್ಟು ಗುರು ಶ್ರೀಧರರ ಸತ್ಸಂಗದಲ್ಲಿ ಸೇರಿಕೊಂಡಿದ್ರು. ಅವರು ಶ್ರೀಧರ ಗುರುಗಳ ಹತ್ರ, ಸ್ವಾಮಿ, ನಾನೂ ನಿಮ್ಮ ಸೇವೆ ಮಾಡುವ ಹಂಬಲವಿದೆ, ಏನಾದರೂ ಸೇವೆಗೆ ಅವಕಾಶ ಕೊಡಿ ಅಂತ ಕೇಳ್ಕೋತಾರೆ. ಹಾಗೆ ಅವರು ಕೇಳ್ಕೊಂಡಾಗ ಶ್ರೀಧರ ಗುರುಗಳು ಸ್ವಾತ್ಮ ನಿರೂಪಣೆ ಅನ್ನೋ ಶ್ರೀಧರ ಗುರುಗಳೇ ರಚಿಸಿದಂಥ ಗ್ರಂಥವನ್ನು ಕನ್ನಡದ ಭಾಮಿನಿ ಷಟ್ಪದಿಯಲ್ಲಿ ಭಾಷಾಂತರ ಮಾಡುವಂತೆ ಈ ನಂಜುಂಡಯ್ಯನವರಿಗೆ ಹೇಳ್ತಾರೆ. ಅದರಂತೆ ಈ ನಂಜುಂಡಯ್ಯನವರು ಭಾಷಾಂತರವನ್ನು ಮಾಡ್ತಾ ಇರ್ತಾರೆ. ಒಂದೊಂದು ಸಲ ಇವರಿಗೆ ಆ ಗ್ರಂಥದ ವಿಷಯ ಬಗೆಹರಿದೇ ಇರುವಾಗ ಕಾವ್ಯದ ಸ್ಫುರಣೆಯೇ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಶ್ರೀಧರ ಗುರುಗಳ ಹತ್ರ ಹೋಗಿ ಇವರು ಮಾರ್ಗದರ್ಶನಕ್ಕಾಗಿ ಕೇಳಿದಾಗ ಶ್ರೀಧರ ಗುರುಗಳು ಇವರ ಶಿರದಲ್ಲಿ ತನ್ನ ಶ್ರೀಕರವನ್ನಿಟ್ಟು ಆಶೀರ್ವಾದ ಮಾಡ್ತಿದ್ರಂತೆ. ಆ ಕೂಡಲೇ ಈ ಕವಿಗೆ
ಕಾವ್ಯಸ್ಫೂರ್ತಿಯುಂಟಾಗಿ ಭಾಷಾಂತರದ ಭಾಮಿನಿ ತೀವ್ರಗತಿಯಲ್ಲಿ ಸಾಗ್ತಾ ಇತ್ತು. ಭಾಷಾಂತರವಿನ್ನೂ ಮುಗಿದಿರಲಿಲ್ಲ. ಆ ಸಂದರ್ಭದಲ್ಲಿ ಇವರಿಗಿದ್ದ ಕಾಯಿಲೆ ಒಂದು ದಿವಸ ಜೋರಾಗಿ ಮರಣದ ಸೂಚನೆಗಳು ಈ ನಂಜುಂಡಯ್ಯ ಅವರಿಗೆ ಆಗುತ್ತೆ. ಆಗ ಅವರು ದೀನ ಭಾವದಿಂದ ಶ್ರೀಧರ ಗುರುಗಳ ಶ್ರೀಚರಣವನ್ನು ಅಪ್ಪಿ ಹಿಡ್ಕೊಂಡು, ಗುರುವೇ, ನನ್ನಿಂದ ನಿಮ್ಮ ಈ ಸೇವೆಯನ್ನು ಪೂರ್ಣವಾಗುವಂತೆ ಮಾಡಿ, ಅಲ್ಲಿ ತನಕ ನನಗೆ ಆಯುಷ್ಯವನ್ನೆರೆದು ಈ ಗ್ರಂಥವನ್ನು ಪೂರ್ಣ ಮಾಡಿಸ್ಬಿಡಿ, ಆಮೇಲೆ ಈ ದೇಹ ಬಿದ್ದರೂ ಪರವಾಗಿಲ್ಲ ಅಂತ ತೀವ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಕರುಣಾಮಯರಾದಂಥ ಈ ಭಗವಾನರು, ಆಗಲಿ ಚಿಂತಿಸಬೇಡ, ನಿನ್ನಿಂದ ಈ ಗ್ರಂಥ ಪೂರ್ಣವಾಗುತ್ತೆ ಅಂತ ಅವರಿಗೆ ಅಭಯವಿತ್ತು ಆಶೀರ್ವಾದ ಮಾಡ್ತಾರೆ. ಅದೇ ದಿನ ರಾತ್ರಿ ಆ ನಂಜುಂಡಯ್ಯನವರಿಗೆ ಯಮದೂತರು ಬಂದಂತೆ ಅವರನ್ನು ಈ ಶ್ರೀಧರ ಭಗವಾನರು ತಡೆದು, ನಂಜುಂಡಯ್ಯ ಅವರಿಗೆ ಇಂತಿಷ್ಟು ವರ್ಷ ಆಯುಷ್ಯವನ್ನು ಹೆಚ್ಚಿಸಿದ್ದೇನೆ, ಈಗ ಇಲ್ಲಿ ನಿಮಗೆ ಏನೂ ಕೆಲಸ ಇಲ್ಲ ಅಂಥೇಳಿ ಅವರನ್ನು ವಾಪಸ್ ಕಳಿಸಿದಂತೆ ಸ್ವಪ್ನ ಬೀಳುತ್ತೆ. ಆಶ್ಚರ್ಯ ಅಂತಂದರೆ, ಮರುದಿನದಿಂದಲೇ ಈ ನಂಜುಂಡಯ್ಯನವರ ಕಾಯಿಲೆ ವಾಸಿಯಾಗತೊಡಗುತ್ತೆ. ಹಾಗೆ ಆ ಗ್ರಂಥದ ಭಾಷಾಂತರವೂ ಕೂಡ ಪೂರ್ಣವಾಗಿ ನಡೆಯುತ್ತೆ. ಈ ರೀತಿ ಸ್ವಾತ್ಮ ನಿರೂಪಣ ಗ್ರಂಥದ ಕನ್ನಡೀಕರಣದ ವೇಳೆಯಲ್ಲಿ ಗುರುಗಳ ಸ್ವಾತ್ಮ ಸ್ವರೂಪದ ನಿರೂಪಣವೂ ಸ್ಪಷ್ಟವಾಗಿ ಈ ಕವಿಯ ಹೃದಯದಲ್ಲಿ ಹೊಳೆದು ಬೆಳಗುತ್ತೆ. ಈ ರೀತಿ ಭಕ್ತನ ಪ್ರಾರ್ಥನೆಯನ್ನು ಮನ್ನಿಸಿ ಭಗವಾನರು ಅವರ ಆಯುಷ್ಯವನ್ನು ಹೆಚ್ಚಿಸಿ ತಮ್ಮ ಸೇವೆಯನ್ನು ಅವರಿಂದ ಪೂರ್ಣಗೊಳಿಸಿಕೊಂಡು ಆ ಸಾಹಿತಿ ನಂಜುಂಡಯ್ಯನವರನ್ನು ಧನ್ಯರನ್ನಾಗಿ ಮಾಡ್ತಾರೆ. ಗುರು ಅವತರಿಸಿ ಬಂದು ಈ ಲೋಕದ ಲೀಲೆಯ ನಾಟಕವನ್ನಾಡುವಾಗ ಯಾರ್ಯಾರು ಯಾವ ನಿಮಿತ್ತವಾಗಿ ಅವರ ಕೈಗೆ ಒದಗಿ ಬರ್ತಾರೋ ಹೇಳೋಕ್ಕಾಗಲ್ಲ. ಹಾಗೇ ನಿಮಿತ್ತರಾದವರು ನಿಜಕ್ಕೂ ಧನ್ಯರು. ಈ ರೀತಿಯ ಬಹಳ ಭಕ್ತರ ವಿಷಯಗಳನ್ನು ನಾವು ಈ ಶ್ರೀಧರ ಸಂಚಿಕೆಗಳಲ್ಲಿ ನೋಡ್ತಾ ಬಂದಿದ್ದೀವಿ ಅಲ್ವಾ. ಆ ರೀತಿಯಲ್ಲೇ ನಾವು ನೀವುಗಳೆಲ್ಲ ಈ ಗುರು ಮಹಿಮೆಯನ್ನು ಹೇಳುವ ಮತ್ತು ಕೇಳುವ ಮೂಲಕ ಗುರುಗಳೇ ನಿಯೋಜಿಸಿದ ನಿಮಿತ್ತವಾಗಿರಬಹುದು ಅಂತ ಅನಿಸುತ್ತೆ. ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶರಣಗೆ ಮೋಕ್ಷವ ನೀಡುವೆನೆಂಬುದೇ ನಿನ್ನಯ ಗುರು ಶಪಥ, ಪರಮಾನಂದಕ್ಕೆ ಗುರುವೇ ನಡೆಸೋ ನೀನೇ ಸತ್ಯವ್ರತ, ಗುರುವೇ ನೀನೇ ಸತ್ಯವ್ರತ, ಗುರುವೇ ನೀನೇ ಸತ್ಯವ್ರತ. ಶ್ರೀಧರ ಗುರುವೇ ಶರಣಾಗಿ ಹೆಜಿಯ, ಕರುಣಾವಾರಿಧಿ ಭವವನ್ನು ದಾಟಿಸಿ ಪೊರೆಯೋ ಮಹನೀಯ. ಗುರುವೇ ಶರಣಾದೆನೋ ಜೀಯ, ಗುರುವೇ ಶರಣಾದೆನೋ ಜೀಯ, ಗುರುವೇ ಶರಣಾದೆನೋ ಜೀಯ.